So, is it time to embrace electric vehicles and give up on fuel injected vehicles? ಹಾಯ್, ನನ್ನ ಹೆಸರು ವಿಶಾಖ್. ವೆಲ್ಕಮ್ ಟು ರಾಯಲ್ ವಾಯೇಜರ್. ಸೊ ಐ ನೋ ನನ್ನ ವೀಡಿಯೋಸ್ನ ನೀವು ಏನಕ್ಕೆ ನೋಡ್ತೀರಾ ಅಂತ ಮೋಸ್ಟ್ಲಿ ಕಂಪ್ಯಾರಿಸನ್ ವೀಡಿಯೋಸ್ ಇರುತ್ತೆ ಆ್ಯಂಡ್ ವೆಹಿಕಲ್ಸ್ ಬಗ್ಗೆ ಡೀಟೇಲ್ಸ್ ನಾನು ಹೇಳ್ತೀನಿ ಆ್ಯಂಡ್ ಎಂಥ್ಯೂಸಿಯಾಸ್ಟಿಕ್ ಪಾಯಿಂಟ್ ಆಫ್ ವ್ಯೂ ನಾನು ಕೊಡ್ತಾ ಇರ್ತೀನಿ ರಿಗಾರ್ಡಿಂಗ್ ಡಿಫ್ರೆಂಟ್ ವೆಹಿಕಲ್ಸು, ಕಾರ್ಸು, ಮೋಟರ್ ಸೈಕಲ್ಸ್ ಬಗ್ಗೆ. ಆ್ಯಂಡ್ ಐ ನೋ ದ ಚೇಂಜಿಂಗ್ ಟೈಮ್ಸ್ ಇವಾಗ ಏನು ನಡೀತಾ ಇದೆ ಅಂತ. ಆ್ಯಂಡ್ ಇದ್ರ ಬಗ್ಗೆ ನಾನು ಜಾಸ್ತಿ ಏನು ಹೇಳಿಲ್ಲ. ಏನಕ್ಕೆ ಅಂದರೆ ಬಿಕಾಸ್ ಐ ಆಮ್ ನಾಟ್ ಎನ್ ಎಕ್ಸ್ಪರ್ಟ್ ಇನ್ ಆಲ್ ದೀಸ್ ಥಿಂಗ್ಸು. ಸೊ ಅದರಿಂದ ನಾನು ಜಾಸ್ತಿ ಅದರಲ್ಲಿ ಒಪಿನಿಯನ್ ಕೊಟ್ಟಿಲ್ಲ. ಬಟ್ ಐ ನೋ ವಾಟ್ ಈಸ್ ಗೋಯಿಂಗ್ ಅರೌಂಡ್ ಅಸ್ ಆ್ಯಂಡ್ ಐ ಹ್ಯಾವ್ ಟು ಎಕ್ಸ್ಪ್ಲೇನ್ ನಿಮಗೆ ಅಬೌಟ್ ದ ಫ್ಯೂಚರ್ ರ್ಯಾದರ್ ದ್ಯಾನ್ ವಾಟ್ ಈಸ್ ಗೋಯಿಂಗ್ ನೌ. ಬಿಕಾಸ್ ಇವಾಗ ಏನು ನಡೀತಾ ಇದೆ ಅದನ್ನು ನಾನು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ವಾಟ್ ವಿಲ್ ಬಿ ದ ಇಂಪ್ಯಾಕ್ಟ್ ಫಾರ್ ದ ನೆಕ್ಸ್ಟ್ 10 to 15 years ನಂಗೆ ಗೊತ್ತಿಲ್ಲ. ಬಟ್ ಒನ್ ಥಿಂಗ್ ನಾನು ಡೆಫಿನೆಟ್ಲಿ ಹೇಳ್ಬೋದು ಈಸ್ ದ್ಯಾಟ್ ಇಂಡಿಯಾ ಹ್ಯಾಸ್ ಪ್ರೆಸ್ಡ್ ದ ರೀಸೆಟ್ ಬಟನ್ ಫಾರ್ ದ ನೆಕ್ಸ್ಟ್ 10 to 15 years ಅಂತ ಶ್ಯೂರ್ಲಿ ಹೇಳ್ಬೋದು. ಸೊ ನೆಕ್ಸ್ಟ್ 10 to 15 yearsಲ್ಲಿ ಚೇಂಜಸ್ ಆಗಲಿ ಅಂತ ಇವಾಗ ರೀಸೆಟ್ ಬಟನ್ ಒತ್ತಿದ್ದಾರೆ. ಸೊ ಏನು ಚೇಂಜಸ್ ಆಗುತ್ತೆ ನೆಕ್ಸ್ಟ್ 10 to 15 yearsಲ್ಲಿ ಅಂತ ಕೇಳೋದಾದರೆ ಐ ಕೈಂಡ್ ಆಫ್ ಬಿಲೀವ್ ದ್ಯಾಟ್ ನೆಕ್ಸ್ಟ್ 10 to 15 yearsಲ್ಲಿ ಜಾಸ್ತಿ ಎಲೆಕ್ಟ್ರಿಕ್ ವೆಹಿಕಲ್ಸ್ನ ಜನ ಬೈ ಮಾಡ್ತಾರೆ. ಐ ನೋ ಇಟ್ ಈಸ್ ವೆರಿ ಹಾರ್ಡ್ ಫಾರ್ ಯು ಟು ಬಿಲೀವ್. ಐ ನೋ ಇಟ್ ಈಸ್ ವೆರಿ ಹಾರ್ಡ್ ಫಾರ್ ಎಸ್ಪೆಷಲಿ ನಂಗೆ ಗೊತ್ತು ದಟ್ ಎಂಥ್ಯೂಸಿಯಾಸ್ಟು, ಎಸ್ಪೆಷಲಿ ನಂತರ ರೆಟ್ರೋ ಎಂಥ್ಯೂಸಿಯಾಸ್ಟ್ ಹೂ ಲೈಕ್ ಟು ಓನ್ ಆಲ್ ದೋಸ್ ಓಲ್ಡ್ ರೆಟ್ರೋ, ಮೇ ಬಿ ಈವನ್ ಯೂಸ್ಡ್ ರೆಟ್ರೋಸ್ನೂ ಓನ್ ಮಾಡೋಕ್ಕೆ ರೆಡಿ ಇರ್ತಾರೆ. ಅವ್ರಿಗೆ ಬೇಜಾರಾಗ್ತಾ ಇರ್ಬೋದು, ಅಯ್ಯೋ ನೆಕ್ಸ್ಟ್ ಎಲೆಕ್ಟ್ರಿಕ್ ಇರುತ್ತೆ ಅಂದರೆ ಏನು ಗುರು, ಬರೀ ಪೆಟ್ರೋಲ್ ವೆಹಿಕಲ್ಸ್ ವೆರ್ ಸೋ ಅಮೇಝಿಂಗ್ ಅಲ್ವಾ, ದ ಡೀಸೆಲ್ ವೆಹಿಕಲ್ಸ್ ವೆರ್ ಸೋ ಅಮೇಝಿಂಗ್, ವಿ ಲವ್ ಟು ಹಿಯರ್ ದ V4 or V8 ಇಂಜಿನ್ಸು. ಸೊ ಐ ಡೂ ಅಂಡರ್ಸ್ಟ್ಯಾಂಡ್ ದಟ್ ಟು, ಬಟ್ ಅನ್ಫಾರ್ಚುನೇಟ್ಲಿ ನೀವು ಅಂಡರ್ಸ್ಟ್ಯಾಂಡ್ ಮಾಡಬೇಕು ರಿಯಾಲಿಟಿ ಇನ್ ದ ವರ್ಲ್ಡಲ್ಲಿ ಏನಾಗ್ತಾ ಇದೆ ಅಂತ. ಆ್ಯಂಡ್ ವೈ ಇಂಡಿಯಾದವ್ರು ಏನಕ್ಕೆ ಪ್ರೆಸ್ ಮಾಡಿದ್ದಾರೆ ಅಂತ ಕೇಳಕ್ಕೆ ಹೋಗಬೇಡಿ. ಅಕ್ರಾಸ್ ದ ವರ್ಲ್ಡು ಈ ರೀಸೆಟ್ ಬಟನ್ನ ಸಮ್ವೇರ್ ಡೌನ್ ದ ಲೈನ್ ಪ್ರೆಸ್ ಮಾಡೇ ಮಾಡ್ತಾರೆ. ಬಟ್ ಎಸ್, ಈಸ್ ಇಟ್ ದ ರೈಟ್ ಟೈಮ್ ಈ ರೀಸೆಟ್ ಬಟನ್ನ ಕ್ಲಿಕ್ ಮಾಡಿದ್ದಾರೆ? ಅದ್ರ ಬಗ್ಗೆ ಮಾತಾಡ್ತೀನಿ ನಾನು. ಆ್ಯಂಡ್ ಸೆಕೆಂಡ್ ಬಂದುಬಿಟ್ಟು, ಆರ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಆರ್ ಎಫಿಷಿಯೆಂಟ್ ನೌ ಆ್ಯಂಡ್ ಫ್ಯೂಚರಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಎಫಿಷಿಯೆಂಟ್ ಆಗುತ್ತಾ, ಆ ಪ್ರಶ್ನೆಗೂ ಆನ್ಸರ್ ಮಾಡ್ತೀನಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಈಸ್ ದ್ಯಾಟ್ ಶುಡ್ ಯು ಗೋ ಫಾರ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಆಲ್ ಔಟ್ ನೌ ಆರ್ ಸ್ಟಿಲ್ ಬೈ ದ ಪೆಟ್ರೋಲ್ ಆರ್ ಡೀಸೆಲ್ ವೆಹಿಕಲ್ಸ್? ಸೊ ಅದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ. ಸೊ ಆಲ್ ದೀಸ್ ಕ್ವಶನ್ಸ್ನ ಆನ್ಸರ್ ಮಾಡ್ತೀನಿ, ಡೋಂಟ್ ವೆರಿ. ಬಿಕಾಸ್ ಇದೆಲ್ಲ ಆನ್ಸರ್ ಮಾಡಿದೆ ನಂದು ಯಾವುದೇ ಕಂಪ್ಯಾರಿಸನ್ ವೀಡಿಯೋ, ಏನೇ ವೀಡಿಯೋಸ್ ನಾನು ಏನು ಮಾಡ್ತೀನಿ ರೆಗ್ಯುಲರ್ಲಿ ಅದನ್ನು ಮಾಡೋದು ವೇಸ್ಟ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಅದೊಂದು ಕ್ಲಾರಿಟಿ ಕೊಟ್ಬಿಟ್ಟು ಲೇಟರ್ ಆನ್ ನೀವು ನಿಮ್ಗೆ ಏನು ಇಷ್ಟ ಇದೆ ಅದನ್ನು ಬೈ ಮಾಡಿ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಪಾಯಿಂಟ್ ಬಂದುಬಿಟ್ಟು, ಸೊ ಈ ರೀಸೆಟ್ ಬಟನ್ನ ಇಂಡಿಯಾ ಇವಾಗ ಕ್ಲಿಕ್ ಮಾಡಬೇಕಿತ್ತಾ? ಸೊ ಈ ಪ್ರಶ್ನೆ ನಿಮ್ಮೆಲ್ಲರಲ್ಲೂ ಇದೆ. ದಟ್ ಬಿಕಾಸ್ ಈಗ 10 to 15 years ಐ ನೋ ವಾಟ್ ಈಸ್ ಗೋಯಿಂಗ್ ಆನ್ ನೌ ಈಸ್ ಆ್ಯಕ್ಚುಲಿ ಇವೆನ್ಚುಲಿ ಗೋಯಿಂಗ್ ಟು ಎಫೆಕ್ಟಿವ್ಲಿ ನಿಮಗೆ ಮೆಜಾರಿಟಿ ಪೀಪಲ್ಲು ಎಲೆಕ್ಟ್ರಿಕ್ ಬೈ ಮಾಡೋಕ್ಕೆ ಫೋರ್ಸ್ ಮಾಡುತ್ತೆ. ಬಟ್ ಈಸ್ ಇಂಡಿಯಾ ಡೂಯಿಂಗ್ ಇಟ್ ಇನ್ ದ ರೈಟ್ ಟೈಮ್, ದ ರೀಸೆಟ್ ಬಟನ್ ಅಂತ ಕೇಳಿದ್ರೆ? ಸಿ ಇದನ್ನು ನಾನು ಹೇಳೋಕ್ಕಾಗಲ್ಲ, ಐ ಕ್ಯಾನಾಟ್ ಸೇ ಇಟ್. ಬಟ್ ಒನ್ ಥಿಂಗ್ ಐ ಕ್ಯಾನ್ ಸೇ ದ್ಯಾಟ್ ಫಾರ್ ಶೋರ್ ದಟ್ ಪ್ರತಿಯೊಬ್ಬರಿಗೂ ಗೊತ್ತು ದಟ್ ದ ಫಾಸಿಲ್ ಫ್ಯೂಲ್ಸು ಆರ್ ನಾಟ್ ಗೋಯಿಂಗ್ ಟು ಬಿ ದೇರ್ ಫಾರ್ ಎವರ್. ಮೇ ಬಿ ಐ ನೋ ಲಾಟ್ ಆಫ್ ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದಾರೆ ಇನ್ನೂ ಫಾಸಿಲ್ ಫ್ಯೂಲ್ ರಿಸರ್ವ್ಸ್ ಇದೆ ಇನ್ ಡಿಫ್ರೆಂಟ್ ಪ್ಲೇಸಸ್ ಅರೌಂಡ್ ದ ವರ್ಲ್ಡು. ಸೊ ಅದನ್ನು ನಾವು ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಬಟ್ ದೇರ್ ಇಸ್ 2 ಕಾನ್ಸಿಕ್ವೆನ್ಸಸ್ಸು. ಒಂದು, ಆಬ್ವಿಯಸ್ಲಿ ಅದು ರಿಸೋರ್ಸಸ್ಸು ಅವೈಲೇಬಲ್ ಇಲ್ಲ ಅಂದರೆ ಏನು ಮಾಡೋದು ಅಂತ. ವಿ ಕೆನಾಟ್ ಹ್ಯಾವ್ ಅ ಸಡನ್ ಹಾಲ್ಟ್ ಆಫ್ ಟ್ರಾನ್ಸ್ಪೋರ್ಟೇಷನು. ಸಿ ನಮಗೆ ಟ್ರಾನ್ಸ್ಪೋರ್ಟೇಷನು ಮಸ್ತಿ ಮಜಾಕ್ ಅಂತ ಇರ್ಬೋದು, ಬಟ್ ಟ್ರಾನ್ಸ್ಪೋರ್ಟೇಷನ್ ಇಸ್ ಅ ವೆರಿ ಕೀ ರೋಲು ಆ್ಯಂಡ್ ಎಂಟೈರ್ ವರ್ಲ್ಡ್ ಈಸ್ ರನ್ನಿಂಗ್ ಬೇಸ್ಡ್ ಆನ್ ಟ್ರಾನ್ಸ್ಪೋರ್ಟೇಷನ್. ನೀವು ಒಂದು ಪಾಯಿಂಟಿಂದ ಅನದರ್ ಪಾಯಿಂಟು ನಿಮಗೆ ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ನಾವು ಟ್ರಾನ್ಸ್ಪೋರ್ಟ್ ಮಾಡೋದ್ರಿಂದ ಇಷ್ಟು ನಮಗೆ ಒಂದು ಫಾಸ್ಟ್ ಎಕಾನಮಿ ಇದೆ. ಆ್ಯಂಡ್ ಯು ಕ್ಯಾನ್ ಸಿ ಹೌ ನೀವೊಂದು ಬೆಳಗ್ಗೆ ಎದ್ಬಿಟ್ಟು ನೀವು ಒಂದು ಅಂಗಡಿಗೆ ಹೋಗ್ಬಿಟ್ಟು ಆರಾಮಾಗಿ ತರಕಾರಿ ತಂದು ನೀವು ತಿನ್ನೋಕ್ಕೆ ಆಗ್ತಾ ಇದೆ ನೋಡಿ, ದಟ್ ಈಸ್ ಬಿಕಾಸ್ ಆಫ್ ಸಚ್ ಅ ಫಾಸ್ಟ್ ಟ್ರಾನ್ಸ್ಪೋರ್ಟೇಷನು. ಸೊ ನಾಳೆ ಟ್ರಾನ್ಸ್ಪೋರ್ಟೇಷನ್ ಹಾಲ್ಟ್ ಆಗಿಬಿಟ್ರೆ ಇಟ್ ಈಸ್ ಗೋಯಿಂಗ್ ಟು ಬಿ ಅ ವೆರಿ ಡೇಂಜರಸ್ ಥಿಂಗು. ಸೊ ಐ ವುಡ್ ಸೇ ದಟ್ ಈಸ್ ವೆರಿ ಇಂಪಾರ್ಟೆಂಟು. ಸೊ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಲೇಬೇಕು. ಆ್ಯಂಡ್ ಆಲ್ಸೋ ನಿಮಗೆ ಗೊತ್ತು ದಿಸ್ ಎಮಿಷನ್ ನಾರ್ಮ್ಸ್ ಆ್ಯಂಡ್ ಎವ್ರಿಥಿಂಗು. ಸೊ ಪೊಲ್ಯೂಷನ್ ಆಗುತ್ತೆ ಎವ್ರಿಥಿಂಗು. ಅದು ನನಗೆ ಪರ್ಸ್ನಲಿ ಐ ಆಮ್ ನಾಟ್ ಅ ಬಿಗ್ ಫ್ಯಾನ್ ಆಫ್ ದ್ಯಾಟು. ಬಿಕಾಸ್ ನನ್ನ ಒಪಿನಿಯನಲ್ಲಿ ಇಟ್ಸ್ ಜಸ್ಟ್ ಟ್ರಾನ್ಸ್ಫರ್ ಆಫ್ ಎನರ್ಜಿ ಅಷ್ಟೇ. ನಿಮಗೆ ಎಲೆಕ್ಟ್ರಿಕಲ್ ಎನರ್ಜಿ ಯೂಸ್ ಮಾಡಿದ್ರು ಅದೇ ಲೆವೆಲ್ ಆಫ್ ನಿಮಗೆ ಪೊಲ್ಯೂಷನ್ ಆಗುತ್ತೆ. ಬಿಕಾಸ್ ಒಂದು ಬ್ಯಾಟ್ರೀಸ್ನ ನೀವು ಡಿಸ್ಪೋಸ್ ಮಾಡಬೇಕು, ಇನ್ನೊಂದು ಎಲೆಕ್ಟ್ರಿಸಿಟಿನ ನೀವು ಪ್ರೊಡ್ಯೂಸ್ ಮಾಡಬೇಕು. ಇಟ್ಸ್ ನಾಟ್ ಲೈಕ್ ನೀವು ಮ್ಯಾಜಿಕಲ್ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡಲ್ಲ. ಎಲೆಕ್ಟ್ರಿಸಿಟಿ ಈಸ್ ಆ್ಯಕ್ಚುಲಿ ಒಂದು ಟ್ರಾನ್ಸ್ಫರ್ಡ್ ಎನರ್ಜಿ. ದ ಸೋರ್ಸ್ ಬಂದು ಬೇರೆ ಯಾವುದಾದ್ರು ಇರ್ಬೋದು. ಲೈಕ್ ರೈಟ್ ನಾವು ಇಂಡಿಯಾದಲ್ಲಿ ಮೆಜಾರಿಟಿ ಕೋಲ್ ಇದೆ, ಬಟ್ ಆಬ್ವಿಯಸ್ಲಿ ವಿ ಆರ್ ಪ್ಲಾನಿಂಗ್ ಟು ಡೂ ಮೋರ್ ರಿನ್ಯೂಯಬಲ್ ರಿಸೋರ್ಸಸ್ ಲೈಕ್ ಸೋಲಾರ್ ಆ್ಯಂಡ್ ವಿಂಡ್ ಎನರ್ಜಿ. ನೋಡೋಣ, ಐ ಥಿಂಕ್ ಅದು ಸಕ್ಸಸ್ಫುಲ್ ಆಗ್ತಾರೆ ಅಂತ ಅನ್ಕೋತೀನಿ. ಬಟ್ ಹೇಳ್ತಾ ಇರೋದು ದ ಸೋರ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವುದು ಸೋರ್ಸ್ ಅಂತ ಇನ್ನೂ ಯಾರು ಡಿಸೈಡ್ ಮಾಡಿಲ್ಲ. ಅನ್ಸರ್ಟನ್ ಇದೆ ನಿಮಗೆ ಎಲೆಕ್ಟ್ರಿಕ್ ಎನರ್ಜಿ. ಆ್ಯಂಡ್ ಆಲ್ಸೋ ಇನ್ ಜನರಲ್ ಎಲೆಕ್ಟ್ರಿಕಲ್ ಎನರ್ಜಿ ಇನ್ನೂ ಆ ಲೆವೆಲ್ ಡೆವಲಪ್ ಆಗಿಲ್ಲ ಲೈಕ್ ದ ಪೆಟ್ರೋಲ್ ಎನರ್ಜಿ. ಸೊ ಅದು ಎಫಿಷಿಯನ್ಸಿ ಕಡೆ ಬರ್ತೀನಿ ನಾನು. ಬಟ್ ಇನ್ ಜನರಲ್ ನನ್ನ ಪ್ರಕಾರ ಈ ಬಟನ್ನ ಇವಾಗ ಪ್ರೆಸ್ ಮಾಡಿದ್ರೆ ಬೆಟರ್ ಅಂತ ಐ ಥಿಂಕ್ ಇಂಡಿಯಾದವರು ಕ್ಲಿಕ್ ಮಾಡಿದ್ದಾರೆ ದ ರೀಸೆಟ್ ಬಟನ್ನ. ಐ ಕ್ಯಾನಾಟ್ ಸೇ ದಟ್ ಇಟ್ ವುಡ್ ಬಿ ಅ ರೈಟ್ ಡಿಸಿಷನ್ ಆರ್ ರಾಂಗ್ ಡಿಸಿಷನ್. 10 to 15 years ಆದಮೇಲೆ ಗೊತ್ತಾಗುತ್ತೆ ಇದು ರೈಟ್ ಆರ್ ರಾಂಗ್ ಡಿಸಿಷನ್ ಅಂತ. ಸೊ ನಾನು ಇದ್ರ ಬಗ್ಗೆ ಜಾಸ್ತಿ ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ. ಸೊ ಆ್ಯಸ್ ಪರ್ ಮೀ ಮೇ ಬಿ ನನ್ನ ಪ್ರಕಾರ ಒಂದು 4-5 years ಜಲ್ದಿ ಆಯಿತು ಅಂತ ನನಗನ್ನಿಸ್ತದೆ. ಬಟ್ ಮೇ ಬಿ ದ ರೈಟ್ ಇರ್ಬೋದು. ಬಿಕಾಸ್
ಐ ಥಿಂಕ್ ಈ ಡಿಸಿಷನಿಂದ ಮೇ ಬಿ 10 to 15 ಇಯರ್ಸಲ್ಲಿ ಯುಲ್ ಬಿ ಹ್ಯಾಪಿ. ಓಕೆ, ಥ್ಯಾಂಕ್ ಗಾಡ್ ಇವರು ಈ ಟೈಮಲ್ಲಿ ಪ್ರೆಸ್ ಮಾಡಿಬಿಟ್ರು, ಅದರ್ವೈಸ್ ನಾವು ಸಫರ್ ಮಾಡ್ತಿದ್ವಿ ಅಂತ ನೀವು ಅನ್ಕೋಬೋದು. ಸೊ ಹೇಳೋಕ್ಕಾಗಲ್ಲ ನಾನು ಇಟ್ಸ್ ರೈಟ್ ಆರ್ ದ ರಾಂಗ್ ಮೂವ್ ಅಂತ. ಸೊ ಇದು ಒಂದು ಆಯಿತು ಪಾಯಿಂಟು. ಸೊ ನೆಕ್ಸ್ಟ್ ಪಾಯಿಂಟ್ ಬಂದುಬಿಡೋಣ. ಆರ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಸೋ ಎಫಿಷಿಯಂಟ್ ಆ್ಯಸ್ ಆಫ್ ನಾವು ಟು ಪರ್ಚೇಸ್ ಇಟ್ಟು ಆ್ಯಂಡ್ ವಿಲ್ ದೇ ಬಿ ಎಫಿಷಿಯಂಟ್ ಇನ್ ದ ಫ್ಯೂಚರ್? ನಾನು ಫಸ್ಟ್ ಫ್ಯೂಚರ್ ಬಗ್ಗೆ ಹೇಳ್ತೀನಿ ಆ್ಯಂಡ್ ದೆನ್ ಐ ವಿಲ್ ಟಾಕ್ ಅಬೌಟ್ ನೌ. ಫ್ಯೂಚರಲ್ಲಿ ಐ ಆಮ್ ಟೆಲಿಂಗ್ ಯು ದೇ ವಿಲ್ ಬಿ ನೋ ಡೌಟ್ ವೆರಿ ವೆರಿ ಎಫಿಷಿಯಂಟ್ ಅಂತಲೇ ಹೇಳ್ತೀನಿ. ಬಿಕಾಸ್ ನಿಮ್ಮದು ಮೊಬೈಲ್ ಫೋನ್ಸ್ ನೋಡ್ಬೋದು, ನೀವು ಪ್ರತಿಯೊಂದು ಡಿವೈಸ್, ನಾನೀಗ ಶೂಟ್ ಮಾಡ್ತಾ ಇರೋದು ಒಂದು ಎಲೆಕ್ಟ್ರಿಕ್ ಡಿವೈಸಿಂದಾನೇ ಶೂಟ್ ಮಾಡ್ತಾ ಇದ್ದೀನಿ. ಮೈಕು ಈಗ ಎಲೆಕ್ಟ್ರಿಕ್ ಡಿವೈಸೇ. ಎವ್ರಿಥಿಂಗ್ ಅರೌಂಡ್ ಯು ನಿಮಗೆ ಈಸ್ ಪವರಿಂಗ್ ಅಪ್ ಈಸ್ ಥ್ರೂ ದ ಎಲೆಕ್ಟ್ರಿಸಿಟಿ ಇಟ್ ಸೆಲ್ಫ್. ಎಸ್, ದ ಎಲೆಕ್ಟ್ರಿಕ್ ಗ್ರಿಡ್ ಟೆಕ್ನಾಲಜಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅವಾಗ, ಇಷ್ಟು ಸಿಂಪ್ಲಿಫೈ ಇರಲ್ಲ. ಬಿಕಾಸ್ ಇಟ್ ಹ್ಯಾಸ್ ಟು ಪವರ್ ಅ ಕಾರ್ ಆರ್ ಅ ಮೋಟರ್ ಸೈಕಲ್ ಆರ್ ಅ ಸ್ಕೂಟಿ. ಸೊ ಇಟ್ ನೀಡ್ಸ್ ಅ ಲಿಟಲ್ ಮೋರ್ ಪವರು. ಆ್ಯಂಡ್ ಆಲ್ಸೋ ನೀವು ಬರೀ ಕಾರ್ ಮತ್ತು ಮೋಟರ್ ಸೈಕಲ್ ಅಂತ ಅನ್ಕೋಬೇಡಿ. ಫ್ಯೂಚರಲ್ಲಿ ನಿಮಗೆ ಬಸ್ಸಸ್ನೂ ಪವರ್ ಮಾಡಬೇಕು ಆ್ಯಂಡ್ ಆಲ್ಸೋ ನಿಮಗೆ ಟ್ರಕ್ಸ್ನೂ ಪವರ್ ಮಾಡಬೇಕು. ದೇ ಆರ್ ದ ಬಿಗರ್ ಪಾಯಿಂಟ್ ಆ್ಯಕ್ಚುಲಿ ಕಂಟ್ರಿಗೆ. ಸೊ ಅದನ್ನು ಪವರ್ ಮಾಡೋಕ್ಕೆ ಇನ್ನೂ ಪವರ್ಫುಲ್ ಕೈಂಡ್ ಆಫ್ ರಿಸೋರ್ಸ್ ಇರಬೇಕು. ಇವಾಗಿರುವಂಥ ರಿಸೋರ್ಸ್ ಸಾಕಾಗಲ್ಲ, ಇಟ್ಸ್ ನೀಡ್ಸ್ ಮಚ್ ಮೋರ್ ಪವರ್ಫುಲ್ ರಿಸೋರ್ಸು. ಸೊ ಆ ಥರ ರಿಸೋರ್ಸು ಆ ಟೈಮಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಅನಿಸುತ್ತೆ. ಬಟ್ ಓವರ್ ಆಲ್ ನನ್ನ ಪ್ರಕಾರ ಎಫೆಕ್ಟಿವ್ನೆಸ್ ವೈಸು ನಿಮಗೆ ಸಕ್ಕದಾಗಿರುತ್ತೆ. ನಿಮ್ಗೆ ಇವಾಗಿರೋ ಟೆಕ್ನಾಲಜಿನೇ ನೋಡ್ಬೋದು, ಎಷ್ಟು ಫ್ಲಾಲೆಸ್ ಆಗಿದೆ ಟೆಕ್ನಾಲಜಿ. ನಿಮ್ಮದು ಫೋನ್ಸ್ ನೋಡ್ಬೋದು, ಇವಾಗ ನಾನು ಕ್ಯಾಮರಾ ಶೂಟ್ ಮಾಡ್ತಿರೋದು ನೋಡ್ಬೋದು, ಎಷ್ಟು ಫ್ಲಾಲೆಸ್ ಆ್ಯಂಡ್ ಈಸಿ ಆಗಿದೆ. ಸೊ ಅದೇ ಥರ ನಿಮಗೆ ಫ್ಯೂಚರಲ್ಲೂ ಟೆಕ್ನಾಲಜಿ ಇರುತ್ತೆ, ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬೇಡಿ. ಆ್ಯಂಡ್ ದ ಬೆಸ್ಟ್ ಪಾರ್ಟ್, ನಿಮಗೆ ಐ ನೋ ದಿಸ್ ಇಸ್ ಸಮಥಿಂಗ್ ನಾನು ಹೇಳೋಣ ಅಂತ ಇದೆ, ದಿಸ್ ವಿಲ್ ಆ್ಯಕ್ಚುಲಿ ಎನ್ಕರೇಜ್ ಯು ಆನ್ ದ ಎಲೆಕ್ಟ್ರಿಕ್ ಟೆಕ್ನಾಲಜಿ ಈಸ್ ದ್ಯಾಟ್ ಫ್ಯೂಚರ್ಲಿ ನಿಮಗೆ ತುಂಬ ಚೀಪಾಗಿರುತ್ತೆ. ಫೋನ್ಸ್ ಥರ ಇರುತ್ತೆ ಆ್ಯಕ್ಚುಲಿ ಕಾಸ್ಟು. ಸೊ 40-50,000 ನಿಮಗೆ ನೀವು ಸ್ಕೂಟೀಸ್ ತೊಗೋಬೋದು, 1,00,000 ನಿಮಗೆ ಬೈಕ್ಸ್ ತೊಗೋಬೋದು, ಆ್ಯಂಡ್ 4-5 lakhs ನೀವು ಕಾರ್ಸ್ ತೊಗೋಬೋದು. ಅಷ್ಟು ಚೀಪಾಗಿರುತ್ತೆ ಆ್ಯಕ್ಚುಲಿ ಫ್ಯೂಚರಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸು. ಸೊ ದ್ಯಾಟ್ ವುಡ್ ಬಿ ಅ ಗುಡ್ ನ್ಯೂಸು. ಬಟ್ ದ ಬ್ಯಾಡ್ ನ್ಯೂಸ್ ಆಲ್ಸೋ ವಿಲ್ ಬಿ ದೇರ್. ದ್ಯಾಟ್ ಈಸ್ ಬೇಸಿಕಲಿ ನೀವು ಅದನ್ನು ರೆಗ್ಯುಲರ್ ಆಗಿ ನೀವು ಚೇಂಜ್ ಮಾಡ್ತಾ ಇರ್ತೀರಾ. ಬಿಕಾಸ್ ಎಲೆಕ್ಟ್ರಿಕ್ ಟೆಕ್ನಾಲಜಿ ನಿಮಗೆ ಗೊತ್ತಿರೋಂಗೆ ಇಟ್ ಹ್ಯಾಸ್ ಇಟ್ಸ್ ಓನ್ ಲಿಮಿಟೇಷನು. ಸೊ ನಿಮಗೆ ಲೈಕ್ ವೈರಿಂಗ್ ಆ್ಯಂಡ್ ಆಲ್ ದೋಸ್ ಥಿಂಗ್ ಇಶ್ಯೂ ಬಂದುಬಿಟ್ರೆ ಓವರ್ ಆಲ್ ಕಷ್ಟ ಆಗುತ್ತೆ ಅದನ್ನ ಫಿಕ್ಸ್ ಮಾಡೋದು. ಸೊ ಯು ವಿಲ್ ಬಿ ಚೇಂಜಿಂಗ್ ಫಾರ್ 4 to 5 years. ಎಸ್, ದಟ್ ಈಸ್ ವಿಲ್ ಬಿ ಅ ಪ್ರಾಬ್ಲಮು. ಸೊ ನೀವು ಜಾಸ್ತಿ ಫ್ರೀಕ್ವೆನ್ಸಿ ಇರುತ್ತೆ ಆಫ್ ಬೈಯಿಂಗು, ಅದರಿಂದ ಓವರ್ ಆಲ್ ಕಾಸ್ಟ್ ಕಮ್ಮಿ ಇರುತ್ತೆ. ನಿಮ್ಗೆ ಇವಾಗಿರೋ ಥರ 10-15 years 50 ವರ್ಷ 60 ವರ್ಷ ನೀವು ಕೆಲವು ರಾಯಲ್ ಎನ್ಫೀಲ್ಡ್ ಗಾಡಿಗಳೆಲ್ಲ ಮೇಂಟೈನ್ ಮಾಡ್ತಾ ಇರೋದು ಆ ಥರ ಇರಲ್ಲ ಅನ್ಫಾರ್ಚುನೇಟ್ಲಿ. ಬಟ್ ನಿಮಗೆ ಚೀಪರ್ ಕಾಸ್ಟ್ ಇರುತ್ತೆ. ಸೊ ದ್ಯಾಟ್ ವೇ ನಿಮಗೆ ಎಫೆಕ್ಟಿವ್ನೆಸ್ ಜಾಸ್ತಿ ಇರುತ್ತೆ. ಆ ಟೈಮಲ್ಲಿ ನಿಮ್ಗೇನು ಅನ್ಸಲ್ಲ. ಇವಾಗ ನಿಮ್ಗೆ ಆಬ್ವಿಯಸ್ಲಿ ಬೇಜಾರು ಅನಿಸುತ್ತೆ, ಅಯ್ಯೋ ವೆಹಿಕಲ್ಸ್ನ ನಾವು ಎಷ್ಟು ವರ್ಷ ಎಲ್ಲ ಇಟ್ಕೋತಾ ಇದ್ವಿ, ಈ ಥರ ಇಟ್ಕೊಳ್ಳೋಕ್ಕಾಗಲ್ಲ ಅಂತ. ಬಟ್ ಅವಾಗ ಎಫೆಕ್ಟಿವ್ ಆಗಿರುತ್ತೆ. ನಿಮಗೆ ಗಾಡಿ ಏನೋ ಡ್ಯಾಮೇಜ್ ಆಗಿಬಿಟ್ರೆ ನೀವು ಜಾಸ್ತಿ ತಲೆ ಕೆಡ್ಸ್ಕೊಳ್ಬೇಕಾಗಿಲ್ಲ. ಇನ್ನೊಂದು ಗಾಡಿ ತೊಗೋಬೋದು, ಅವ್ರು ಇನ್ಶೂರೆನ್ಸ್ ಯೂಸ್ ಮಾಡ್ಕೊಂಡು ಇನ್ನೊಂದು ಗಾಡಿ ತೊಗೊಳ್ಳೋ ಥರ ಇರುತ್ತೆ. ಫ್ಯೂಚರ್ ತುಂಬ ಚೆನ್ನಾಗಿರುತ್ತೆ ಎಲೆಕ್ಟ್ರಿಕ್ ವೆಹಿಕಲ್ಸಲ್ಲಿ, ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ. ಬಟ್ ನಾವು ಲೆಟ್ಸ್ ಕಮ್ ಟು ದ ಪ್ರೆಸೆಂಟ್ ಟೈಮ್ಸು. ಪ್ರೆಸೆಂಟ್ ಟೈಮಲ್ಲಿ ಐ ಕ್ಯಾನ್ ಕ್ಲಿಯರ್ಲಿ ಸೇ ದ್ಯಾಟ್ ದ ಪೆಟ್ರೋಲ್ ವೆಹಿಕಲ್ಸ್ ಆರ್ ವೇ ಟು ಎಫಿಷಿಯಂಟ್ ದ್ಯಾನ್ ದ ಎಲೆಕ್ಟ್ರಿಕ್ ವೆಹಿಕಲ್ಸು. ನೀವು ಏನೇ ಹೇಳ್ಬೋದು, ನನಗೆ ಕಾಸ್ಟ್ ಕಮ್ಮಿ ಇದೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಓವರ್ ಆಲ್ ಎವ್ರಿಥಿಂಗ್ ಹೇಳ್ಬೋದು. ಎಸ್, ಅದು ಟೆಂಪರರಿ ಬೇಸಿಸ್ ಮೇಲೆ ಎಸ್ ವರ್ಕ್ ಆಗುತ್ತೆ. ಐ ನೋ ಗಿಗ್ ವರ್ಕರ್ಸು ಸಾಕಷ್ಟು ರಿಲೈ ಮಾಡ್ತಾರೆ ಎಲೆಕ್ಟ್ರಿಕ್ ಸ್ಕೂಟೀಸ್ ಮೇಲೆ. ಎಸ್, ಅವ್ರ ಪಾಯಿಂಟ್ ಆಫ್ ವ್ಯೂಯಿಂದ ಕರೆಕ್ಟ್ ಆಗಿದೆ. ಬಿಕಾಸ್ ಅವ್ರಿಗೆ ರನ್ನಿಂಗ್ ಕಾಸ್ಟ್ನ ರಿಡ್ಯೂಸ್ ಮಾಡಬೇಕು. ಸೊ ಅದು ಫೈನು. ಬಟ್ ನಮ್ಮ ಥರ ಯೂಸರ್ಸು ಹೂ ಬೈ ಅ ವೆಹಿಕಲ್ ಫಾರ್ ಮೇ ಬಿ 5 to 10 years ಆ ಥರ ನಾವು ಬೈ ಮಾಡ್ತೀವಿ. ನನ್ನ ಪ್ರಕಾರ ಅಷ್ಟೊಂದು ಎಫೆಕ್ಟ್ ಆಗಲ್ಲ. ಬಿಕಾಸ್ ದ ಮೇನ್ ಪಾಯಿಂಟ್ ಆಫ್ ದ ಪೆಟ್ರೋಲ್ ವೆಹಿಕಲ್ಸ್ ವೈ ದೇ ಆರ್ ಸೋ ಎಫಿಷಿಯಂಟ್ ಅಂತ ಕೇಳೋದಾದರೆ, ಒಂದು ನಿಮಗೆ ಪಾರ್ಟ್ಸ್ನ ರಿಪ್ಲೇಸ್ ಮಾಡ್ಬೋದು ಈಸಿಲಿ, ದಟ್ ಇಸ್ ನಾಟ್ ಮಚ್ ಹ್ಯಾಸಲು. ಸೆಕೆಂಡ್ ಬಂದ್ಬಿಟ್ಟು ದ ಸೋರ್ಸ್ ಆಫ್ ಎನರ್ಜಿ. ಬೇಸಿಕಲಿ ದ ಪೆಟ್ರೋಲ್ ಇಟ್ ಸೆಲ್ಫ್ ಈಸ್ ದ ಸೋರ್ಸ್ ಆಫ್ ಎನರ್ಜಿ. ಪೆಟ್ರೋಲ್ ಆರ್ ಡೀಸೆಲ್ ಇಟ್ ಸೆಲ್ಫ್ ಇಸ್ ದ ಸೋರ್ಸ್ ಆಫ್ ಎನರ್ಜಿ. ದರ್ ಇಸ್ ನೋ ಟ್ರಾನ್ಸ್ಫರ್ಡ್ ಎನರ್ಜಿ ಇನ್ ಬಿಟ್ವೀನು. ಸೊ ನೀವು ಪೆಟ್ರೋಲ್ ಇಟ್ಕೊಂಡು ಎಲ್ಲಿ ಬೇಕಾದ್ರೂ ಹೋಗ್ಬಿಟ್ಟು ನೀವು ನೋಡ್ಬೋದು, ನೀವು ಲೈಕ್ ಲದ್ದಾಗಿದ್ದಾಗಲ್ಲಿ ನೀವು ಪೆಟ್ರೋಲ್ನ ಸಿಕ್ಬಿಟ್ರೆ ನೀವು ಹಾಕ್ಬಿಟ್ಟು ಆರಾಮಾಗಿ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಸೊ ದ್ಯಾಟ್ ಈಸ್ ಹೌ ಪವರ್ಫುಲ್ ಪೆಟ್ರೋಲ್ ಇಸ್. ನಿಮಗೆ ಜಸ್ಟ್ ಸೋರ್ಸ್ ಇಟ್ ಸೆಲ್ಫ್ ಇಸ್ ಅವೈಲೇಬಲ್ ನಿಮಗೆ. ಸೊ ಅದರಿಂದ ನಿಮಗೆ 5 ಸೆಕೆಂಡಲ್ಲಿ ಅದು ಪೆಟ್ರೋಲ್ ಹಾಕಿ ಕೂಡಲೇ ನೀವು ಇಂಜಿನ್ನ ಸ್ಟಾರ್ಟ್ ಮಾಡೋದು, ಅಷ್ಟು ಪವರ್ ಇದೆ. ಸೊ ಪೆಟ್ರೋಲ್ ಆರ್ ಡೀಸೆಲ್ ವೆಹಿಕಲ್ಸ್, ಬೇಸಿಕಲಿ ಫ್ಯೂಲ್ ಇಂಜೆಕ್ಟೆಡ್ ವೆಹಿಕಲ್ಸ್ ಆರ್ ಎನಿ ಡೇ ಮಚ್ ಮೋರ್ ಎಫಿಷಿಯಂಟ್ ಆ್ಯಸ್ ಆಫ್ ನೌ ನನ್ನ ಒಪಿನಿಯಲ್ಲಿ ಕಂಪೇರ್ಡ್ ಟು ದ ಎಲೆಕ್ಟ್ರಿಕ್ ವೆಹಿಕಲ್ಸು. ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ಅದೇ ಲೆವೆಲ್ ಆಫ್ ಎಫಿಷಿಯನ್ಸಿ ಬರಬೇಕು ಅಂದರೆ ನನ್ನ ಒಪಿನಿಯನ್ ಮೇನ್ ಪಾಯಿಂಟ್ ಬಂದುಬಿಟ್ಟು ವುಡ್ ಬಿ ದ ಬ್ಯಾಟ್ರಿ ಟೆಕ್ನಾಲಜಿ. ಸೊ ಬ್ಯಾಟ್ರಿ ಟೆಕ್ನಾಲಜಿ ಹೈಲಿ ಎಫಿಷಿಯಂಟ್ ಆಗಬೇಕು. ಅದರ್ವೈಸ್ ಐ ಡೋಂಟ್ ಥಿಂಕ್ ಸೊ ಎಲೆಕ್ಟ್ರಿಕ್ ಟೆಕ್ನಾಲಜಿ ಆ ಲೆವೆಲ್ ವರ್ಕೌಟ್ ಆಗುತ್ತೆ. ಈಗ ಸದ್ಯಕ್ಕೆ ನನ್ನ ಪ್ರಕಾರ ಇನ್ನೂ R&D ಮಾಡ್ತಾ ಇದ್ದಾರೆ ಬ್ಯಾಟ್ರಿ ಟೆಕ್ನಾಲಜಿಯಲ್ಲಿ. ಸೊ ಇನ್ನೂ ಆ ಲೆವೆಲ್ ಎಫಿಷಿಯನ್ಸಿ ಇಲ್ಲ ಫಸ್ಟ್ಲಿ. ಆ್ಯಂಡ್ ಸೆಕೆಂಡ್ ಬಂದುಬಿಟ್ಟು ದ ಎಲೆಕ್ಟ್ರಿಕ್ ಇನ್ಫ್ರಾಸ್ಟ್ರಕ್ಚರು ನಿಮಗೆ ಎಲ್ಲ ಕಡೆ ಲೈಕ್ ಪೆಟ್ರೋಲ್ ಸ್ಟೇಷನ್ಸ್ ಥರ ಎಲ್ಲ ಕಡೆ ಅವೈಲೇಬಲ್ ಇಲ್ಲ. ಐ ನೋ ನೀವು ಹೇಳ್ಬೋದು ಸಿಟಿ ಯೂಸ್ಗೆ ಮಾಡ್ಬೋದಾ, ಅದಕ್ಕೆ ಬರ್ತೀನಿ ನಾನು. ನೀವು ಬೈ ಮಾಡಬೇಕು, ಏನು ಬೈ ಮಾಡಬಾರ್ದು ಅದ್ರ ಬಗ್ಗೆ ಮಾತಾಡಬೇಕಾದ್ರೆ. ಬಟ್ ಟು ಬಿ ಆನೆಸ್ಟು ದಟ್ ಈಸ್ ನಾಟ್ ವಾಟ್ ಯು ವಾಂಟ್. ನಿಮಗೆ ತೊಗೊಂಡ್ರೆ ನೀವು ಎಲ್ಲಿ ಬೇಕಾದೋದ್ರೂ ಅದು ಅವೈಲೇಬಲ್ ಇರಬೇಕು ಪೆಟ್ರೋಲ್ ಸ್ಟೇಷನ್ಸು. ಸೊ ಅದರಿಂದ ನನ್ನ ಪ್ರಕಾರ ಎಫಿಷಿಯನ್ಸಿ ವೈಸ್ ನೀವು ಯೋಚನೆ ಮಾಡೋದಾದರೆ ಐ ಡೋಂಟ್ ಥಿಂಕ್ ಸೊ ದ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇನ್ನೂ R&D ಸ್ಟೇಜಲ್ಲೇ ಇದೆ. ಇನ್ನೂ ನಿಮಗೆ ವೆಹಿಕಲ್ಸೇ ಅವೈಲೇಬಲ್ ಇಲ್ಲ ಅಷ್ಟೊಂದು. ಎಷ್ಟೊಂದು ವೆಹಿಕಲ್ಸ್ ನಿಮಗೆ ಲೈಕ್ ಕ್ರೂಸರ್ಸು, ನಿಮಗೆ ಬೈಕ್ಸು, ಐನೋ ಅಲ್ಟ್ರಾವೈಲೆಟ್ ಅವರು ಟ್ರೈ ಮಾಡ್ತಾ ಇದ್ದಾರೆ ಸಾಕಷ್ಟು ವೆಹಿಕಲ್ಸ್ನ ಮಾಡೋಕ್ಕೆ. ಬಟ್ ಸ್ಟಿಲ್ ಇನ್ನೂ ನನ್ನ ಪ್ರಕಾರ ಆ ಲೆವೆಲ್ ವೆಹಿಕಲ್ಸ್ ಅವೈಲೇಬಲ್ ಇಲ್ಲ. ಸೊ ಅವೈಲೇಬಲ್ ಇರೋ ವೆಹಿಕಲ್ಸ್ ಬಗ್ಗೆ ಬರ್ತೀನಿ ನಾನು. ಬಟ್ ಸ್ಟಿಲ್ ಎಫಿಷಿಯನ್ಸಿ ವೈಸ್ ನೋಡೋದಾದರೆ ಐ ಸ್ಟಿಲ್ ಫೀಲ್ ದಟ್ ಪ್ರೆಸೆಂಟ್ ಟೈಮ್ಸಲ್ಲಿ
ಈವನ್ ದೋ ಈ ಬಟನ್ನ ಪ್ರೆಸ್ ಮಾಡಿದ್ದಾರೆ, ಬಟ್ ಐ ಡೋಂಟ್ ಥಿಂಕ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಆರ್ ದ್ಯಾಟ್ ಎಫಿಷಿಯಂಟ್ ಟು ಓನು. ಸೊ ಓನರ್ಶಿಪ್ ನನ್ನ ಪ್ರಕಾರ ಪೆಟ್ರೋಲ್ ವೆಹಿಕಲ್ಸ್ ವಿಲ್ ಬಿ ಮಚ್ ಬೆಟರು. ಕಾಸ್ಟ್ ಬಗ್ಗೆ ಯೋಚನೆ ಮಾಡಬೇಡಿ. ಕಾಸ್ಟು ಇವಾಗ ಪೆಟ್ರೋಲ್ದು ಬೆಲೆ ಜಾಸ್ತಿ ಇದೆ, ಎಲೆಕ್ಟ್ರಿಕ್ ಬೆಲೆ ಕಮ್ಮಿ ಇದೆ, ಬಟ್ ಅದು ಬಿಕಾಸ್ ಕಮ್ಮಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇದೆ, ಜಾಸ್ತಿ ಪೆಟ್ರೋಲ್ ವೆಹಿಕಲ್ಸ್ ಇದೆ. ನಾಳೆ ಎಲೆಕ್ಟ್ರಿಕ್ ವೆಹಿಕಲ್ ಜಾಸ್ತಿ ಆಗಿಬಿಟ್ರೆ ಎಲೆಕ್ಟ್ರಿಸಿಟಿ ಕಾಸ್ಟು ಜಾಸ್ತಿ ಆಗುತ್ತೆ. ಸೊ ಅದೆಲ್ಲ ಜಸ್ಟ್ ಐ ವುಡ್ ಸೇ ಒಂದು ಇಲ್ಯೂಷನ್ ನಿಮ್ಮ ಮೈಂಡಲ್ಲಿರೋದು. ಅದಕ್ಕೋಸ್ಕರ ಬೈ ಮಾಡಬೇಡಿ, ಎಫಿಷಿಯನ್ಸಿ ಕಡೆ ನೋಡಿ. ಸೊ ಎಫಿಷಿಯನ್ಸಿ ಅಂದರೆ ನೀವು ಯಾವ ಥರ ಯೂಸೇಜ್ ಮಾಡ್ತಿದ್ದಾರೆ ಅದ್ರ ಮೇಲೆ ನೀವು ಬೈ ಮಾಡಬೇಕಾಗುತ್ತೆ. ಬಟ್ ಎನಿವೆ, ಸೊ ಅದು ಒಂದು ಪಾಯಿಂಟ್ ಆಯಿತು. ಸೊ ಎಫಿಷಿಯನ್ಸಿ ನಾನು ಆಲ್ರೆಡಿ ಹೇಳಿದೆ. ಸೊ ನೌ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ನು, ಶುಡ್ ಯು ಗೋ ಆಲ್ ಔಟ್ ಆ್ಯಂಡ್ ಬೈ ಆಲ್ ಎಲೆಕ್ಟ್ರಿಕ್ ಇನ್ ದ ಫ್ಯೂಚರು ಆ್ಯಂಡ್ ಕಂಪ್ಲೀಟ್ಲಿ ಇಗ್ನೋರ್ ದ ಫ್ಯೂಲ್ ಇಂಜೆಕ್ಟೆಡ್ ವೆಹಿಕಲ್ಸಾ? ದ್ಯಾಟ್ ಈಸ್ ದ ಬಿಗ್ಗೆಸ್ಟ್ ಕ್ವಶನು. ಆ್ಯಂಡ್ ತುಂಬ ಜನ ಇದೇ ಕನ್ಫ್ಯೂಸ್ ಆಗ್ತದೆ, ಈ ಪೆಟ್ರೋಲ್ ವೆಹಿಕಲ್ ತೊಗೊಳ್ಳ ಬೇಡವಾ ಅದೆಲ್ಲ ಕ್ವಶನ್ ಇದೆ. ನಾನು ಕ್ಲಿಯರ್ಲಿ ಹೇಳ್ತಾ ಇದ್ದೀನಿ, ರೈಟ್ ನೌ ಎಲೆಕ್ಟ್ರಿಕ್ ವೆಹಿಕಲ್ಸಲ್ಲಿ ಟು ಎನ್ ಎಕ್ಸ್ಟೆಂಟ್, ಐ ವೋಂಟ್ ಸೇ ದೇ ಆರ್ ವೆರಿ ಎಫಿಷಿಯಂಟು, ಬಟ್ ಟು ಎನ್ ಎಕ್ಸ್ಟೆಂಟು ಮೇ ಬಿ ದೇ ವಿಲ್ ಬಿ ಎಫಿಷಿಯಂಟ್ ಟು ಅ ಲೆವೆಲ್, ಮೇ ಬಿ 4 to 5 years ತನಕ ಎಫಿಷಿಯನ್ಸಿ ಇರುತ್ತೆ ಐ ವುಡ್ ಸೇ. ಆ್ಯಂಡ್ ಆಲ್ಸೋ ನಿಮಗೆ ಯೂಸ್ಫುಲ್ಲು ಇರುತ್ತೆ ಅಂತ ಕೇಳೋದಾದರೆ ಆ ವೆಹಿಕಲ್ಸು ಯಾವುದು ಅಂದರೆ ಸಿಟಿ ಗೋಯಿಂಗ್ ವೆಹಿಕಲ್ಸು. ಆ್ಯಂಡ್ ಟೂ ವೀಲರ್ಸಲ್ಲಿ ನನ್ನ ಪ್ರಕಾರ ಎಸ್ಪೆಷಲಿ ದ ಸ್ಕೂಟೀಸ್ ನನ್ನ ಪ್ರಕಾರ ಒಂದು ಲೆವೆಲ್ಗೆ ಎಫಿಷಿಯಂಟ್ ಆಗಿದೆ. ನೀವು ಹೇಳ್ಬೋದು ನಿಮಗೆ ಪವರ್ಫುಲ್ ಆಗಿದೆ, ನಿಮಗೆ ಫಾಸ್ಟ್ ಆಗುತ್ತೆ ಎವ್ರಿಥಿಂಗು. ದೋಸ್ ಆರ್ ಆಬ್ವಿಯಸ್ಲಿ ನಿಮಗೆ ದಟ್ ಎಕ್ಸ್ಪೀರಿಯನ್ಸ್ ಪಾಯಿಂಟ್ ಆಫ್ ವ್ಯೂಯಿಂದ ನೀವು ಹೇಳ್ತಾ ಇದ್ದೀರಾ. ಎಸ್, ಎಕ್ಸ್ಪೀರಿಯನ್ಸ್ ಪಾಯಿಂಟ್ ಆಫ್ ವ್ಯೂಯಿಂದ ಎಲೆಕ್ಟ್ರಿಕ್ ವೆಹಿಕಲ್ಸ್ ನಿಮಗೆ ಚೆನ್ನಾಗಿ ಕೊಡುತ್ತೆ ಎಕ್ಸ್ಪೀರಿಯನ್ಸು. ಬಟ್ ನಾನು ಎಕ್ಸ್ಪೀರಿಯನ್ಸ್ನ ಜಾಸ್ತಿ ಕನ್ಸಿಡರ್ ಮಾಡೋಲ್ಲ. ನಾನು ಲಾಂಜಿವಿಟಿ ಬಗ್ಗೆ ಮಾತಾಡ್ತಿರೋದು. ಲಾಂಜಿಟಿವಿಟಿ ಬಗ್ಗೆ ಮಾತಾಡೋದಾದರೆ ಐ ಸ್ಟಿಲ್ ಫೀಲ್ ದಟ್ ದ ಪೆಟ್ರೋಲ್ ವೆಹಿಕಲ್ಸ್ ಆರ್ ಬೆಟರ್. ಬಟ್ ಎನಿವೆ, ದ ಯೂಸೇಜ್ ವೈಸು ನಿಮ್ಮದು ಯೂಸ್ ಕೇಸಲ್ಲಿ ಅದು ಬೆನಿಫಿಟ್ ಆಗ್ತದೆ ಅಂದರೆ, ಎಸ್ಪೆಷಲಿ ಫಾರ್ ಗಿಗ್ ವರ್ಕರ್ಸ್ ನಾನು ನೋಡಿದ್ದೀನಿ ಜಾಸ್ತಿ ಜನ ಎಲೆಕ್ಟ್ರಿಕ್ ಸ್ಕೂಟೀಸ್ನ ತೊಗೋತಾ ಇದ್ದಾರೆ. ದಟ್ ಈಸ್ ಫೈನ್. ಬಟ್ ಇನ್ ಜನರಲ್ನು ನೀವು ತೊಗೋಬೋದು ಎಲೆಕ್ಟ್ರಿಕ್ ಸ್ಕೂಟೀಸ್ನ. ಬಟ್ ಅಗೇನ್ಸ್ ಲಾಂಗ್ ಟರ್ಮಲ್ಲಿ ಯೋಚನೆ ಮಾಡಬೇಡಿ. ಆ್ಯಂಡ್ ಲಾಂಗ್ ಟರ್ಮ್ ಬಗ್ಗೆ ಬರ್ತೀನಿ, ನೀವು ಯಾವ ಥರ ಯೋಚನೆ ಮಾಡಬೇಕು ಅಂತ. ಬಟ್ ಎಲೆಕ್ಟ್ರಿಕ್ ಸ್ಕೂಟೀಸ್ ಒಂದು ಲೆವೆಲ್ಗೆ ನಿಮ್ಮ ಪ್ರಕಾರ ಎಫಿಷಿಯಂಟ್ ಆಗಿದೆ. ಆ್ಯಂಡ್ ಆಲ್ಸೋ ನನ್ನ ಪ್ರಕಾರ ಕಮ್ಯೂಟರ್ ಕಾರ್ಸು, ಸೊ ಅದು ತುಂಬ ಎಫಿಷಿಯಂಟ್ ಆಗಿದೆ. ಬಿಕಾಸ್ ನೀವು ಸಿಟಿಯಲ್ಲಿ ಹೋಗಬೇಕಾದ್ರೆ ನೀವು ಮನೆಯಲ್ಲೇ ನೀವು ಚಾರ್ಜ್ ಮಾಡ್ತೀರಾ. ಸೊ ಇನ್ ದ್ಯಾಟ್ ವೇ ಕಮ್ಯೂಟರ್ ಕಾರ್ಸ್ ತುಂಬ ಎಫಿಷಿಯಂಟ್ ಆಗಿದೆ. ಎಸ್ಪೆಷಲಿ ಇದೆ MG ಕಾಮೆಟ್ ಆಗಿರಲಿ, ನಿಮ್ಮದು ಟಾಟಾ ಪಂಚ್ ಆಗಿರಲಿ, ಟಾಟಾ ಟಿಯಾಗೋ ಆಗಿರಲಿ, ಈ ಥರ ವೆಹಿಕಲ್ಸ್ ನನ್ನ ಪ್ರಕಾರ ಮೋರ್ ಎಫಿಷಿಯಂಟು. ಸೊ ಲೆಸ್ ಕಾಸ್ಟು ಆಗುತ್ತೆ ನಿಮಗೆ ಓವರಾಲು. ಸೊ ಇಟ್ ಡಸಂಟ್ ಹಿಟ್ ಯುವರ್ ಪಾಕೆಟ್ ದಟ್ ಮಚು. ಅಟ್ ದ ಸೇಮ್ ಟೈಮ್ ನನ್ನ ಪ್ರಕಾರ ತುಂಬ ಎಫಿಷಿಯಂಟ್ ಆಗಿದೆ, ಯೂಸ್ಫುಲ್ ಆಗಿದೆ. ಸೊ ದೋಸ್ ವೆಹಿಕಲ್ಸ್ ಆರ್ ಯೂಸ್ಫುಲ್ಲು. ಬಟ್ ಇಫ್ ಯು ಆರ್ ಕನ್ಸಿಡರಿಂಗ್ ದ ಬಿಗರ್ ಬೈಕ್ಸ್ ಆಗಿರಲಿ ವಿಚ್ ಆರ್ ಎಲೆಕ್ಟ್ರಿಕ್ಕು, ಆರ್ ದ ಬಿಗರ್ ಕಾರ್ಸ್ ಲೈಕ್ ನಿಮಗೀಗ BE6, XUV9E ಆ ಥರ ಕಾರ್ಸು, MG ಅವ್ರ ಹತ್ರ ಸಾಕಷ್ಟು ಎಲೆಕ್ಟ್ರಿಕ್ ಕಾರ್ಸ್ ಇದೆ. ಐ ಥಿಂಕ್ ಕ್ರೆಟಾ ಅವ್ರದ್ದು EV ಇದೆ. ಸೊ ಈ ಥರ ಕಾರ್ಸ್ನ ಕನ್ಸಿಡರ್ ಮಾಡ್ತಾ ಇದ್ದೀರಾ ಅಂದರೆ, ಬಿಕಾಸ್ ದೀಸ್ ಆರ್ ಮೋರ್ ದ್ಯಾನ್ ನೀವು ಜಸ್ಟ್ ಯೂಸ್ ಕೇಸ್ ನೀವು ಯೂಸ್ ಮಾಡ್ತಾ ಇರೋದು. ಇಟ್ಸ್ ಮೋರ್ ದ ಎಕ್ಸ್ಪೀರಿಯನ್ಸ್ ವೈಸು, ದ ಎಫಿಷಿಯನ್ಸಿ, ದ ಪರ್ಫಾರ್ಮೆನ್ಸ್, ಆ ಥರ ನೀವು ವೆಹಿಕಲ್ಸ್ ನೋಡ್ತಾ ಇದ್ದೀರಾ. ಸೊ ಈ ಥರ ಕಾರ್ಸ್ ನೀವು ತೊಗೋತಾ ಇದ್ದೀರಾ ಅಂದರೆ ದೇ ಆರ್ ನಾಟ್ ದ್ಯಾಟ್ ಮಚ್ ಎಫಿಷಿಯಂಟ್ ನನ್ನ ಅಕಾರ್ಡಿಂಗು ಕಂಪೇರ್ ಟು ದ ಪೆಟ್ರೋಲ್ ವೆಹಿಕಲ್ಸ್. ಎಸ್, ನಿಮಗೆ ಪವರ್ ಜಾಸ್ತಿ ಕೊಡ್ತಾ ಇದೆ, ಐ ಡೂ ಅಂಡರ್ಸ್ಟ್ಯಾಂಡ್. ದ ಎಕ್ಸ್ಪೀರಿಯನ್ಸ್ ನಿಮಗೆ ಬೆಟರ್ ಇರುತ್ತೆ. ಐ ನೋ ಎಲೆಕ್ಟ್ರಿಕ್ ವೆಹಿಕಲ್ಸಲ್ಲಿ ಐ ನೋ ದ್ಯಾಟ್ ದ ಎಕ್ಸ್ಪೀರಿಯನ್ಸ್ ಇಸ್ ದ ಮೇನ್ ಪುಲ್ಲಿಂಗ್ ಫ್ಯಾಕ್ಟರ್ ಫಾರ್ ದ ಎಂಥೂಸಿಯಾಸ್ಟ್. ಕೆಲವರು ನೋಡ್ಬಿಟ್ಟು ಚೆನ್ನಾಗಿದೆಲ್ಲ, ಸ್ಟಾರ್ಟಿಂಗ್ ಪುಲ್ ಚೆನ್ನಾಗಿ ಕೊಡ್ತಾ ಇದೆ ಅಂತ ತೊಗೋತಾ ಇದ್ದಾರೆ. ಬಟ್ ಓವರ್ ಆಲ್ ನೀವು ಒಂದು ಪೆಟ್ರೋಲ್ ವೆಹಿಕಲ್ ಜೊತೆ ಕಂಪೇರ್ ಮಾಡೋದಾದರೆ ಐ ಡೋಂಟ್ ಥಿಂಕ್ ಎಫಿಷಿಯನ್ಸಿ ವೈಸ್ ಅದನ್ನು ಕಂಪೇರ್ ಮಾಡೋಕ್ಕಾಗಲ್ಲ. ಬಟ್ ಸ್ಟಿಲ್ ನಿಮಗೆ ಒಂದು ಇಲ್ಯೂಷನ್ ಅಂತೂ ಕ್ರಿಯೇಟ್ ಮಾಡಿದೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಅಂತ. ಸೊ ಎಸ್, ಚೆನ್ನಾಗಿದೆ ಬಿಕಾಸ್ ಪವರ್ ಜಾಸ್ತಿ ಇದೆ, ಸ್ಪೆಕ್ಸ್ ನಿಮಗೆ ಚೆನ್ನಾಗಿ ಕೊಡ್ತಾರೆ ಅವರು. ಬಟ್ ಐ ಸ್ಟಿಲ್ ಡೋಂಟ್ ಥಿಂಕ್ ದಟ್ ಅದು ವುಡ್ ಬಿ ವೆರಿ ಗುಡ್ ಫಾರ್ ಯು. ಬಿಕಾಸ್ ದ ಮೇನ್ ರೀಸನ್ ಹೇಳ್ಬಿಡ್ತೀನಿ ಏನಕ್ಕೆ ಅಂದರೆ, ಫ್ಯೂಚರ್ ಬ್ಯಾಟ್ರಿ ಟೆಕ್ನಾಲಜಿ ವುಡ್ ಬಿ ಕಂಪ್ಲೀಟ್ಲಿ ಡಿಫ್ರೆಂಟು. ಫ್ಯೂಚರ್ ಓವರ್ ಆಲ್ ಆರ್ಕಿಟೆಕ್ಚರೇ ಕಂಪ್ಲೀಟ್ಲಿ ಡಿಫ್ರೆಂಟ್ ಇರುತ್ತೆ ಎಲೆಕ್ಟ್ರಿಕ್ ವೆಹಿಕಲಲ್ಲಿ. ಸೊ ಯು ಕ್ಯಾನಾಟ್ ಬೈ, ಐ ವುಡ್ ಸೇ, ಎನಿ ಎಲೆಕ್ಟ್ರಿಕ್ ವೆಹಿಕಲ್ ಫಾರ್ ಲಾಂಗ್ ಟರ್ಮ್. ಅಂದರೆ ಇವಾಗ ನಾನು ನನ್ನ ದುಡ್ಡನ್ನ ಇನ್ವೆಸ್ಟ್ ಮಾಡಿಬಿಟ್ಟು ಎಲೆಕ್ಟ್ರಿಕ್ ವೆಹಿಕಲ್ ತೊಗೊಳ್ಳೋಣ ಅಂದರೆ ಡೋಂಟ್ ಡೂ ದಟ್ಟು. ಎಲೆಕ್ಟ್ರಿಕ್ ವೆಹಿಕಲಲ್ಲಿ ನನ್ನ ಒಪಿನಿಯಲ್ಲಿ ಫ್ಯೂಚರಲ್ಲಿ ಐ ವುಡ್ ಸೇ ನೆಕ್ಸ್ಟ್ 4 to 5 years ಕಂಪ್ಲೀಟ್ಲಿ ಡಿಫ್ರೆಂಟ್ ಟೆಕ್ನಾಲಜಿ ಇರುತ್ತೆ. ಸೊ ಅದರಿಂದ ಆ ಥರ ಇನ್ವೆಸ್ಟ್ಮೆಂಟು ಮಾಡೋಕ್ಕೆ ಹೋಗಬೇಡಿ. ಐ ವುಡ್ ಸೇ ದ ಸೇಮ್ ಥಿಂಗ್ ವಿತ್ ದ ಪೆಟ್ರೋಲ್ ವೆಹಿಕಲ್ಸ್ ಆಲ್ಸೋ. ಪೆಟ್ರೋಲ್ ವೆಹಿಕಲ್ಸ್ದು ಪ್ರಾಬ್ಲಮ್ ಇವಾಗ ಏನಾಗುತ್ತೆ ಅಂದರೆ, ಐ ನೋ ದಟ್ ಪೆಟ್ರೋಲ್ ವೆಹಿಕಲ್ಸ್ ಎಫಿಷಿಯಂಟ್ ಇದೆ ರೈಟ್ ನೌ, ಬಟ್ ದ ಪ್ರಾಬ್ಲಮ್ ಇಸ್ ನೆಕ್ಸ್ಟ್ 4 to 5 years ಒಂದು ಎಲೆಕ್ಟ್ರಿಕ್ ವೆಹಿಕಲ್ಸ್ನ ಜನ ಜಾಸ್ತಿ ತಗೋತಾರೆ. ಒಂದು ಸೆಕೆಂಡ್ ಬಂದುಬಿಟ್ಟು ಇಸ್ ದ್ಯಾಟ್ ನಿಮಗೆ ಎಮಿಷನ್ ನಾರ್ಮ್ಸು ಸಾಕಷ್ಟು ಆಗಿಬಿಡುತ್ತೆ ಒಂದು ಪೆಟ್ರೋಲ್ ವೆಹಿಕಲ್ಸು. ಅದರಿಂದ ಅದು ಕೈಂಡ್ ಆಫ್ ಅನ್ಯೂಸಬಲ್ ಆಗಿಬಿಡುತ್ತೆ. ಸೊ ಅದು ಒಂದು ಪ್ರಾಬ್ಲಮ್ ಆಗುತ್ತೆ. ಆ್ಯಂಡ್ ದೆನ್ ನೀವು ಸಫರ್ ಮಾಡ್ತೀರಾ, ಅಯ್ಯೋ ಏನು ಮಾಡೋದಪ್ಪ, ಇದು ಇಷ್ಟು ಪ್ರಾಬ್ಲಮ್ ಆಗಿಬಿಟ್ಟಿದಲ್ವಾ, ಇದನ್ನ ತೊಗೊಂಡ್ಬಿಟ್ಟು ವೇಸ್ಟ್ ಮಾಡಿಬಿಟ್ಟೆ ಅಲ್ವಾ ಅಂತ. ಸೊ ಅದರಿಂದ ವಾಟ್ ಐ ವುಡ್ ಸಜೆಸ್ಟ್ ಯು ರೈಟ್ ನೌ, ನೀವು ಎಲೆಕ್ಟ್ರಿಕ್ ಆದರೂ ತೊಗೋತಾ ಇದ್ದೀರೋ ಅಥವಾ ನೀವು ಪೆಟ್ರೋಲ್ ಆದರೂ ತೊಗೋತಾ ಇದ್ದೀರಾ, ಡೋಂಟ್ ಬೈ ಇಟ್ ಫಾರ್ ಅ ಲಾಂಗ್ ಟರ್ಮ್ ಬೈ. ಅಂದರೆ 10 to 15 yearsಗೋಸ್ಕರ ನಾನು ಬೈ ಮಾಡಿಬಿಡ್ತೀನಿ, ಎಲ್ಲ ದುಡ್ಡು ಇನ್ವೆಸ್ಟ್ ಮಾಡಿಬಿಡ್ತೀನಿ ಅಂತ ಆ ಥರ ಯಾವುದು ಬಿಗರ್ ಇನ್ವೆಸ್ಟ್ಮೆಂಟ್ಸ್ ಮಾಡೋಕ್ಕೆ ಹೋಗಬೇಡಿ. ಐ ವುಡ್ ಸೇ ಆ ಥರ ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಂದರೆ ಯು ವಿಲ್ ಸಫರ್. ಬೋತ್ ಪೆಟ್ರೋಲು ಸಫರ್ ಮಾಡ್ತೀರಾ, ಎಲೆಕ್ಟ್ರಿಕ್ ತುಂಬ ಜನ ಖುಷಿ ಪಡ್ತಾ ಇದ್ದೀರಾ ದಟ್ ಎಲೆಕ್ಟ್ರಿಕ್ ತೊಗೊಂಡ್ಬಿಟ್ಟೆ ಚೆನ್ನಾಗಿರುತ್ತೆ ಅಂತ. ಎಲೆಕ್ಟ್ರಿಕ್ಕು ಪ್ರಾಬ್ಲಮ್ ಆಗುತ್ತೆ ಬಿಕಾಸ್ ಫ್ಯೂಚರಲ್ಲಿ ಓವರ್ ಆಲ್ ಟೆಕ್ನಾಲಜಿನೇ ಬೇರೆ ಇರುತ್ತೆ. ನಿಮಗೆ ಬ್ಯಾಟ್ರಿ ಟೆಕ್ನಾಲಜಿ ಆಗಿರಲಿ, ಓವರ್ ಆಲ್ ಆರ್ಕಿಟೆಕ್ಚರು ತುಂಬ ಡಿಫ್ರೆಂಟ್ ಆಗಿರುತ್ತೆ. ಸೊ ಅದರಿಂದ ಆ ಥರನೂ ಪರ್ಚೇಸ್ ಮಾಡೋಕ್ಕೆ ಹೋಗ್ಬೇಡಿ. ಲಾಂಗ್ ಟರ್ಮ್ ಪರ್ಚೇಸಸ್ ದಿಸ್ ಇಸ್ ನಾಟ್ ದ ರೈಟ್ ಟೈಮು ಬಿಕಾಸ್ ಸ್ವಿಚ್ ಪ್ರೆಸ್ ಮಾಡಿಬಿಟ್ಟಿದ್ದಾರೆ. ಸೊ ಚೇಂಜಸ್ ಆಗುತ್ತೆ ನಿಮಗೆ. ಸೊ ಅದರಿಂದ ಐ ವೋಂಟ್ ಸಜೆಸ್ಟ್ ಯು ಟು ಬೈ ಎನಿ ಆಫ್ ದೆಮ್, ಪೆಟ್ರೋಲು ಆರ್ ಡೀಸೆಲ್ ಅದನ್ನು ನೀವು ಲಾಂಗ್ ಟರ್ಮ್ ಬೈ ಮಾಡಬೇಡಿ, ಆರ್ ಎಲೆಕ್ಟ್ರಿಕ್ನನ್ನು ಲಾಂಗ್ ಟರ್ಮ್ ಬೈ ಮಾಡಬೇಡಿ. ಬಟ್ ಶಾರ್ಟ್ ಟರ್ಮಲ್ಲಿ ನನ್ನ ಒಪಿನಿಯನು ರೈಟ್ ನಾವು ಐ ಥಿಂಕ್
ಥಿಂಕ್ ಯು ಕ್ಯಾನ್ ಬೈ ಬೋತ್ ಆಫ್ ದೆಮ್. ಸೊ ಜಾಸ್ತಿ ಟೆನ್ಷನ್ ತೊಗೋಬೇಡಿ. ನೀವು ಪೆಟ್ರೋಲ್ ವೆಹಿಕಲ್ಸ್ ತೊಗೋತಾ ಇದ್ದೀರಾ ಅಂದ್ರೂ ಡೀಸೆಲ್ ವೆಹಿಕಲ್ಸ್ ತೊಗೋತಾ ಇದ್ದೀರಾ ಅಂದ್ರೂ ಆರಾಮಾಗಿ ಟೆನ್ಷನ್ ಫ್ರೀಯಾಗಿ ಬೈ ಮಾಡಿ. ಬಿಕಾಸ್ ನನ್ನ ಪ್ರಕಾರ ಅಷ್ಟು ದೊಡ್ಡ ಪ್ರಾಬ್ಲಮ್ ಆಗಲ್ಲ. ನೀವು ತುಂಬ ಜನ ತುಂಬ ತಲೆ ಕೆಡ್ಸ್ಕೊತಾ ಇದ್ದೀರಾ. ಸೊ ಇವಾಗ ನೀವು ತೊಗೋತಾ ಇದ್ದೀರಾ ಅಂದರೆ ಆಬ್ವಿಯಸ್ಲಿ ಕರೆಂಟ್ ಎಮಿಷನ್ ನಾರ್ಮ್ಸ್ಗೆ ನೀವು ಸೂಟೇಬಲ್ ಆಗಿರೋಂಥ ವೆಹಿಕಲ್ಸೇ ತೊಗೋತೀರಾ. ಸೊ ಏನೂ ಪ್ರಾಬ್ಲಮ್ ಇರಲ್ಲ ನಿಮಗೆ, ಫ್ಯೂಚರಲ್ಲೂ ಪ್ರಾಬ್ಲಮ್ ಆಗಲ್ಲ. ಹಾಗೂ ನಿಮಗೆ ನನ್ನ ಪ್ರಕಾರ ಐ ಥಿಂಕ್ ಫ್ಯೂಚರಲ್ಲಿ ದೇರ್ ಮೈಟ್ ಬಿ ಸಮ್ ಕಿಟ್ಸ್ ಪ್ರೊವೈಡೆಡ್ ಟು ಯು ಸೊ ದಟ್ ಆವಾಗಿರೋ ಎಮಿಷನ್ ನಾರ್ಮ್ಸ್ಗೆ ಸೂಟ್ ಆಗೋ ಥರ ನಿಮಗೆ ವೆಹಿಕಲ್ಸ್ ಇರುತ್ತೆ. ಬಟ್ ಎಸ್, ಯು ಸ್ಟಿಲ್ ವಿಲ್ ಸಫರ್ ಲಿಟಲ್ ಬಿಟ್ಟು ಸ್ವಲ್ಪ ಸಫರ್ ಮಾಡ್ತೀರಾ. ಬಟ್ ಅಗೇನ್ ಹೇಳ್ತಾ ಇದ್ದೀನಿ ನೋಡಿ, ನೀವು ಲಾಂಗ್ ಟರ್ಮ್ ಯೋಚನೆ ಮಾಡ್ಕೊಂಡು ಬೈ ಮಾಡ್ತಾ ಇಲ್ಲ ಅಂದರೆ ಪ್ರಾಬ್ಲಮ್ ಇರಲ್ಲ. ಈವನ್ ನೀವು ಎಂಥೂಸಿಯಾಸ್ಟ್ ಆಗಿದ್ರು, ಐ ನೋ ಯು ಲಾಟ್ ಆಫ್ ಯು ಆರ್ ಎಂಥೂಸಿಯಾಸ್ಟು, ನಿಮ್ಗೆ ಇವಾಗ್ಲೂ ದೋಸ್ ಬ್ಯೂಟಿಫುಲ್ ರೆಟ್ರೋ ಬೈಕ್ಸ್ನ ತೊಗೋಬೇಕು ಆರ್ ದೋಸ್ ಅಮೇಝಿಂಗ್ ಕಾರ್ಸ್ನ, ಪೆಟ್ರೋಲ್ ಆರ್ ಡೀಸೆಲ್ ಕಾರ್ಸ್ನ ತೊಗೊಳ್ಳೋ ಮೈಂಡಲ್ಲಿ ಇರುತ್ತೆ. ಸೊ ತೊಗೊಳ್ಳಿ, ಜಾಸ್ತಿ ಟೆನ್ಷನ್ ತೊಗೋಬೇಡಿ, ಏನೂ ಆಗಲ್ಲ. ನೆಕ್ಸ್ಟ್ 4 to 5 ಇಯರ್ಸಲ್ಲಿ ಏನೂ ಆಗಲ್ಲ. ಜಸ್ಟ್ ಮೇಕ್ ಶೋರ್ ದಟ್ ಅದು ಎಮಿಷನ್ ನಾರ್ಮ್ಸ್ ಇದೆ. ನನ್ನ ಪ್ರಕಾರ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಆರ್ ದ ಎಫೆಕ್ಟೆಡ್ ಐ ವುಡ್ ಸೇ ಸೆಗ್ಮೆಂಟ್ ವುಡ್ ಬಿ ದ ಸೆಕೆಂಡ್ ಹ್ಯಾಂಡ್ ಮಾರ್ಕೆಟು. ಸೊ ಸೆಕೆಂಡ್ ಹ್ಯಾಂಡ್ ಮಾರ್ಕೆಟಲ್ಲಿ ನೀವು ತೊಗೋಬೇಕಂತ ಇದ್ದೀರಾ ಅಂದರೆ ಮೇಕ್ ಶೋರ್ ದಟ್ ಎಮಿಷನ್ ನಾರ್ಮ್ಸ್ ಸೂಟ್ ಆಗ್ತಾಯಿದೆ. ಅದರ್ವೈಸ್ ಐ ಡೋಂಟ್ ಥಿಂಕ್ ಇಟ್ ಡಸಂಟ್ ಮೇಕ್ ಸೆನ್ಸ್ ನೌ ಇನ್ ದಿಸ್ ಟೈಮ್ಸ್ ಟು ಬೈ ದೋಸ್ ವೆಹಿಕಲು. ಸೊ ಇದೊಂದು ಎಫೆಕ್ಟ್ ಆಗ್ತಾ ಇದೆ. ಬಟ್ ಐ ಥಿಂಕ್ ಮೇ ಬಿ ಗೌರ್ಮೆಂಟ್ ವಿಲ್ ಮೇಕ್ ಶೋರ್ ದಟ್ ಈವನ್ ದ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ದು ಎಕಾನಮಿ ಗ್ರೋ ಆಗಲಿ ಅಂತ ಐ ಥಿಂಕ್ ದೇ ವಿಲ್ ಇಂಟ್ರೊಡ್ಯೂಸ್ ಸಮ್ ಕಿಟ್ಸ್. ಸೊ ಕಿಟ್ಸ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಎಮಿಷನ್ ನಾರ್ಮ್ಸ್ನ ಮ್ಯಾಚ್ ಆಗೋ ಥರ. ಐ ಥಿಂಕ್ ದಟ್ ವಿಲ್ ಬಿ ದ ಕೇಸು. ಸೊ ಅದರಿಂದ ಮೇ ಬಿ ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್ ಬೀಳ್ದೇ ಇರೋ ಥರ ನೋಡ್ಕೋತಾರೆ ಅಂತ ಅನ್ಕೋತೀನಿ. ಬಟ್ ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ಅಗೇನ್ ಬರೋದಾದರೆ ಐ ಥಿಂಕ್ ಅದನ್ನು ನೀವು ಇಫ್ ಯು ಲೈಕ್ ದ ಎಕ್ಸ್ಪೀರಿಯನ್ಸ್ ಆಫ್ ಎಲೆಕ್ಟ್ರಿಕ್ ವೆಹಿಕಲ್ಸು ತೊಗೊಳ್ಳಿ. ನಿಮಗೆ ನನಗೂ BE6 ಇಷ್ಟ, ಸಾಕಷ್ಟು ಇಷ್ಟ. ಅದು ಸ್ಪೋರ್ಟ್ಸ್ ಕಾರು, ಬ್ಯೂಟಿಫುಲ್ ಕಾರ್ ಆಗಿದೆ. ಸೊ ಆ ಥರ ಕಾರ್ ನಾನು ಫ್ಯೂಚರಲ್ಲಿ ನನಗೇನೋ ಚಾನ್ಸ್ ಇದ್ದರೆ ನಾನು ಡೆಫಿನೆಟ್ಲಿ ತೊಗೋತೀನಿ ಜಸ್ಟ್ ಫಾರ್ ದ ಎಕ್ಸ್ಪೀರಿಯನ್ಸ್. ಬಟ್ ಐ ನೋ ದಟ್ ಐ ವಿಲ್ ನಾಟ್ ಬಿ ಬೈಯಿಂಗ್ ಫಾರ್ ದ ಲಾಂಗ್ ಟರ್ಮ್ಗೆ ಐ ಥಿಂಕ್ ಥಿಂಗ್ಸ್ ವಿಲ್ ಚೇಂಜ್ ಅರೌಂಡು. ಅದರಲ್ಲಿ ನೀವೇನು ಮಾಡೋಕ್ಕಾಗಲ್ಲ ಅನ್ಫಾರ್ಚುನೇಟ್ಲಿ. ಸೊ ಎಸ್, ಲಾಂಗ್ ಟರ್ಮ್ಗೆ ಏನು ಬೈ ಮಾಡಿಬಿಡಿ, ಶಾರ್ಟ್ ಟರ್ಮ್ಗೆ ಪೆಟ್ರೋಲ್ ಆದರೂ ಬೈ ಮಾಡಿ, ಡೀಸೆಲ್ ಆದರೂ ಬೈ ಮಾಡಿ, ಎಲೆಕ್ಟ್ರಿಕ್ ಆದರೂ ಬೈ ಮಾಡಿ. ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಬಂದುಬಿಟ್ಟು ಮೇಕ್ ಶೋರ್ ದ ಎಮಿಷನ್ ನಾರ್ಮ್ಸ್ ಕರೆಕ್ಟ್ ಆಗಿದೆ ಫಾರ್ ದ ಕರೆಂಟ್ ಟೈಮು. ಆ್ಯಂಡ್ ಎಲೆಕ್ಟ್ರಿಕ್ ವೆಹಿಕಲ್ಸು ನನ್ನ ಪ್ರಕಾರ ಆ್ಯಸ್ ಮಚ್ ಆಸ್ ಐ ಆಮ್ ಸಜೆಸ್ಟಿಂಗು ಬೈ ದ ನ್ಯೂಯೆಸ್ಟ್ ವೆಹಿಕಲ್ಲು. ಸೆಕೆಂಡ್ ಹ್ಯಾಂಡ್ ಎಲ್ಲ ಎಲೆಕ್ಟ್ರಿಕಲ್ ಅಂತೂ ಬೈ ಮಾಡೋಕ್ಕೆ ಹೋಗಬೇಡಿ, ಎಲೆಕ್ಟ್ರಿಕ್ ಫ್ಯೂಚರ್ ಅಂತ. ಬಿಕಾಸ್ ದ ಬ್ಯಾಟ್ರಿ ಟೆಕ್ನಾಲಜಿ ತುಂಬ ಚೇಂಜ್ ಆಗ್ತಾಯಿದೆ. ಕರೆಂಟ್ ಏನು ಟೆಕ್ನಾಲಜಿ ಇದೆ ಅದನ್ನೇ ತೊಗೊಳಕ್ಕೆ ಹೋಗಿ. ಸೊ ದ್ಯಾಟ್ ಈಸ್ ವಾಟ್ ಐ ವುಡ್ ಸಜೆಸ್ಟು. ಸೊ ಬೇಸಿಕಲಿ ಇದೇ ನನ್ನ ಒಪಿನಿಯನ್ ಇದ್ದಿದ್ದು. ಸೊ ಫ್ಯೂಚರ್ ನಂದು ಕ್ಲಾಸಿಫಿಕೇಷನ್ ವೀಡಿಯೋಸು ಆ್ಯಂಡ್ ಕಂಪ್ಯಾರಿಸನ್ ವೀಡಿಯೋಸ್, ಆಲ್ ದೋಸ್ ವೀಡಿಯೋಸಲ್ಲಿ ನೀವು ಅಗೇನ್ ಕೇಳಕ್ಕೆ ಹೋಗಬೇಡಿ, ಅಯ್ಯೋ ಇದು ಫ್ಯೂಚರೇ ಇಲ್ಲ ಅಲ್ಲಪ್ಪ, ಏನಕ್ಕೆ ತೊಗೋಬೇಕು, ನೀನು ಏನಕ್ಕೆ ಈಗ ವೀಡಿಯೋಸ್ ಮಾಡ್ತಾಯಿದ್ದೀನಿ ಅಂತ. ಬಿಕಾಸ್ ಆ್ಯಸ್ ಪರ್ ಮೀ ಐ ಆಮ್ ಡೂಯಿಂಗ್ ವೀಡಿಯೋಸ್ ಫಾರ್ ಲಾಟ್ ಆಫ್ ಪೀಪಲ್ ಹೂ ಆರ್ ಪ್ಲಾನಿಂಗ್ ಟು ಬೈ ವೆಹಿಕಲ್ಸ್ ಫಾರ್ ಶಾರ್ಟ್ ಟರ್ಮ್ ಯೂಸೇಜ್. ಅಂದರೆ ಶಾರ್ಟ್ ಟರ್ಮ್ ಅಂದರೆ ತುಂಬ ಶಾರ್ಟ್ ಟರ್ಮ್ ಅಲ್ಲ, 1-2 ವರ್ಷ ಅಲ್ಲ, 4 to 5 ಇಯರ್ಸ್ ಆರಾಮಾಗಿ ವರ್ಕೌಟ್ ಆಗುತ್ತೆ. ಬಟ್ ಅದಕ್ಕಿಂತ ಮುಂದೆ ಐ ವುಡ್ ಸೇ ಸ್ವಲ್ಪ ಕಷ್ಟ ಇದೆ. ಬೋತ್ ಎಲೆಕ್ಟ್ರಿಕ್ಕು ಕಷ್ಟ ಇದೆ, ಪೆಟ್ರೋಲ್ ಆ್ಯಂಡ್ ಡೀಸೆಲು ಕಷ್ಟ ಇದೆ. ದಟ್ ಈಸ್ ವಾಟ್ ಮೈ ಮೆಸೇಜ್ ವಾಸ್. ಸೊ ಹೋಪ್ಫುಲಿ ನಿಮಗೆ ನನ್ನ ವೀಡಿಯೋ ಇಷ್ಟ ಆಗಿದೆ. ಇಫ್ ಎನಿ ಡೌಟ್ಸ್ ಇದೆ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಆ್ಯಂಡ್ ಇಷ್ಟ ಆದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ನನ್ನ ಚಾನಲ್ ರಾಯಲ್ ವಾಯೇಜರ್ನ ಫಾರ್ ಮೋರ್ ಮೋಟರ್ ಸೈಕಲ್, ಕಾರ್ ಆ್ಯಂಡ್ ಸೈಕಲ್ ಕಂಟೆಂಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.